ಕಳೆದ ಒಂದು ವರ್ಷದ ಹಿಂದೆ ಈ ಒಂದು ಯೋಜನೆ ಪ್ರಾರಂಭ ಆಯ್ತು. ನನಗೆ ಗೊತ್ತಿರೋ ಹಾಗೆ ಅವರು ನಿರ್ಣಯ ತಗೋಬೇಕು, ನಾನು ಮುಂದಕ್ಕೆ ಏನಾಗ್ಬೇಕು ಅಂತ ನಿರ್ಣಯ ತಗೋಬೇಕು. ಆವಾಗ ಅವರು ಸರಿಯಾಗಿ ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ ಮತ್ತೆ ಯಾವಾಗ್ಲೂ ತಗೊಳಕ್ ಆಗೋದೇ ಇಲ್ಲ ಅಂತ ಒಂದು ನಿರ್ಣಾಯಕವಾದಂತ ಸಂದರ್ಭ ಅದು. SLC ಮುಗಿದು PUC ಬಂದಂತ ಸಂದರ್ಭ. ಕನಿಷ್ಠ 1.5 ಲಕ್ಷದಿಂದ 3 ಲಕ್ಷದವರೆಗೂ ಕೂಡ ಫೀಸ್ ಅನ್ನ ಇಡ್ತಾರೆ ಸಾಮಾನ್ಯವಾಗಿ ಈ ತರದ CET ಎಕ್ಸಾಮ್ಗೆ, ಮತ್ತೆ ನೀಟ್ ಎಕ್ಸಾಮ್ಗೆ, ಮತ್ತೆ JEE ಎಕ್ಸಾಮ್ಸ್ಗಳಿಗೂ ಕೂಡ ಹಿಂಗೆಲ್ಲ ಇದೆ. ಮತ್ತು ಇಂತ ಒಂದು ತರಬೇತಿಗಳಿಗೆ ಬೆಂಗಳೂರಿಗೆ ಹೋಗ್ಬೇಕು, ಇಲ್ಲ ಮೈಸೂರಿಗೆ ಹೋಗ್ಬೇಕು, ಮಂಗಳೂರಿಗೆ ಹೋಗ್ಬೇಕು, ಇಂಥದ್ದಿದೆ. ಮತ್ತು ಅಲ್ಲಿಗೆ ಹೋದ್ಮೇಲೆ ಅವರಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಇರಬೇಕು. ಇದೆಲ್ಲ ತುಂಬಾ ಖರ್ಚು ಮತ್ತು ವೆಚ್ಚದಾಯಕವಾದಂತ ಪ್ರೋಗ್ರಾಮ್. ಇದನ್ನ ಶ್ರೀಮಂತರು ಬಸವಣ್ಣವ್ರು ಹೇಳ್ದಂಗೆ ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ ಅಂದಂಗೆ ಉಳ್ಳವರು ಮಾಡ್ಕೋತಾರೆ, ಅವ್ರಿಗೆ ಸಾಮರ್ಥ್ಯ ಇರ್ತದೆ. ಆದ್ರೆ ಬಡವರು ಏನ್ ಮಾಡ್ಬೇಕು ಅನ್ನುವಂತಹ ಒಂದು ಪ್ರಶ್ನೆ ಬಂತು. ಇಂಥ ಒಂದು ಕಾಳಜಿಯಿಂದ ರಾಮನಗರ ನಗರಸಭೆ ಅಧ್ಯಕ್ಷರಾದಂತ ಶ್ರೀಯುತ ಶೇಷಾದ್ರಿ ಸರ್ ಅವರು ಮತ್ತು ಆಯುಕ್ತರಾದಂತ ಜಯಣ್ಣವರು ಮತ್ತು ಎಲ್ಲ ನಗರಸಭೆಯ ಉಪಾಧ್ಯಕ್ಷರುಗಳು, ಅಧ್ಯಕ್ಷರು ಎಲ್ಲರೂ ಒಂದು ಬಹಳ ಮುತುವರ್ಜಿ ವಹಿಸಿ ಇಂಥ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ರು. ಅದಕ್ಕೆ ನಮಗೆ ಕೇಳ್ಕೊಂಡ್ರು, ನೀವು ಮಾಡ್ಕೊಡ್ತೀರಾ ಅಂತ ಕೇಳ್ಕೊಂಡ್ರು. ಆಗ ನಾವು ಕೂಡ ಒಂದು ಸಂತೋಷವಾಗಿ ಒಪ್ಕೊಂಡ್ವಿ. ಯಾಕೆಂದ್ರೆ ಒಬ್ಬ ವಿದ್ಯಾರ್ಥಿಗೆನೆ ನಿಮ್ಗೆ ಮಿನಿಮಮ್ 1 ಲಕ್ಷ ಫೀಸ್ ಇರುತ್ತೆ, ಕನಿಷ್ಠ ತಗೋತೀವಿ ಅಂದ್ರೆ 1 ಲಕ್ಷ ಫೀಸ್ ಇರುತ್ತೆ. ಹಾಗಾಗಿ 100 ಜನರಿಗೆ ಅಂದ್ರೆ ನಾವು 1 ಕೋಟಿ ರೂಪಾಯಿ ಬಡ್ಜೆಟ್ ಇದೆ. ಆಕ್ಚುಲಿ 1 ಕೋಟಿ ರೂಪಾಯಿ ಖರ್ಚಾಗುವಂತ ಒಂದು ಸ್ಕೀಮ್. ಆದ್ರೆ 10 ಲಕ್ಷದಲ್ಲಿ ಇದನ್ನ ಮಾಡ್ಬೇಕು ಅಂತ ಅಧ್ಯಕ್ಷರು ನಮ್ಗೆ ಕೇಳ್ಕೊಂಡ್ರು. ಅದ್ರಲ್ಲಿ ಮತ್ತೆ GST ಹೋಗುತ್ತೆ ಸರ್, GST 15% GST ಕಟ್ ಆಗ್ಲೇ ಹೋಗೇ ಹೋಗುತ್ತೆ, ಆತರ ಇದೆ. ಹಂಗೆ ಅಷ್ಟು ಕಡಿಮೆ ಅಮೌಂಟ್ ಅಲ್ಲಿ ನೀವು ಮಾಡ್ಬೇಕು ಅಂತ ನನಗೆ ಕೇಳ್ಕೊಂಡ್ರು. ಆದ್ರೂ ಇದೊಂದು ಅವರ ಒಂದು ಯೋಜನೆಯಲ್ಲಿ ಇದರಲ್ಲಿ ಯಾವುದೇ ಸ್ವಾರ್ಥ ಇದ್ದಿರ್ಲಿಲ್ಲ. ಅಂದ್ರೆ ಬಡ ಮಕ್ಕಳಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದು ಬಿಟ್ರೆ ಇನ್ ಮತ್ತೇನು ಕಾಳಜಿ ಇರ್ಲಿಲ್ಲ. ಹಂಗಾಗಿ ಆ ಒಂದು ದೃಷ್ಟಿಕೋನ ಅವ್ರಿಗಿರುವಾಗ ನಾವು ಕೂಡ ಒಂದು ಸೇವೆ ಮಾಡ್ಬೋದಲ್ಲ ಅಂತೇಳಿ ಈ ಒಂದು ಸ್ಕೀಮ್ಗೆ ನಾನು ಒಪ್ಪಿಕೊಂಡೆ. ನಿಮ್ಗೊಂದು ಡಾಟಾ ಕೊಡ್ತೀನಿ ನಾನು, ನೀವೇನಂತೀರ ಪೋಷಕರು ಕೂಡ ಕೇಳಿಸ್ಕೊಳ್ಳಿ. SSLC ಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ಳೋರು ಯಾರು? ಗಂಡು ಹುಡುಗ್ರೆ ಹೆಣ್ಮಕ್ಳು? ಹೆಣ್ಮಕ್ಳು. PUC ಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ಳೋರು ಯಾರು? ಹೆಣ್ಮಕ್ಳು. ಜಾಸ್ತಿ ಮಾರ್ಕ್ಸ್ ತಗೊಳ್ಳೋರು, ಪಾಸ್ ಆಗೋರು ಹೆಣ್ಮಕ್ಳು. ಕರೆಕ್ಟಾ? SLC ಮತ್ತು PUC ಯಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡೋರು ಹೆಣ್ಮಕ್ಳು. ಬಟ್ ನಿಮಗೆ ಎಂತ ಒಂದು ದುಃಖದ ವಿಚಾರ ಅಂತ ಅಂದ್ರೆ, ಈ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್ ಇದಾವಲ್ಲ, IIT ಅಂತ ಕೇಳಿದಿರಾ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. IIM ಅಂತ ಕೇಳಿದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. IISc ಅಂತ ಕೇಳಿದಿರಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ. ಇಲ್ಲಿ ಇಂತಹ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ಮತ್ತೆ ನ್ಯಾಷನಲ್ ಲಾ ಕಾಲೇಜ್ಗಳಲ್ಲಿ ಮತ್ತು IAS ಅಂತ ಇನ್ಸ್ಟಿಟ್ಯೂಟ್ ನಡೆಸುವಂತ ಪರೀಕ್ಷೆಗಳಲ್ಲಿ ಮಹಿಳೆಯರ ಸಂಖ್ಯೆ 25ಕ್ಕಿಂತ ಕಡಿಮೆ ಇದೆ, 25% ಕಡಿಮೆ ಇದೆ. ನಾನು IAS ವಿದ್ಯಾರ್ಥಿಗಳಿಗೆ ಪಾಠ ಮಾಡ ಮೇಷ್ಟ್ರ ಅಲ್ವಾ, ಪ್ರತಿ ವರ್ಷ 1,000 ಜನ ಸೆಲೆಕ್ಟ್ ಆಗ್ತಾರೆ ಸರ್. ಅದರಲ್ಲಿ ಈ ಒಂದು 210, 220 ಜನ ಇರ್ತಾರೆ ಅಷ್ಟೇ ಹೆಣ್ಮಕ್ಳು. ಇನ್ನು 500 ಬರ್ಬೇಕು, 500 ಜನ ಇರ್ಬೇಕಾಗಿತ್ತು, 50% ಬರ್ಬೇಕಲ್ವಾ, ಅಷ್ಟು ಕಡಿಮೆ ಇರ್ತಾರೆ. ಇದು ಯಾಕೆ ಹಿಂಗ ಆಗ್ತಾ ಇದೆ ಗೊತ್ತಾ? ಯಾಕೆ ಹಿಂಗ ಆಗ್ತಾ ಇದೆ ಅಂದ್ರೆ, SSLC ಮತ್ತು PUC ಪರೀಕ್ಷೆಗಳಲ್ಲಿ ತೋರುವಂತ ಉತ್ಸಾಹವನ್ನ ಹೆಣ್ಮಕ್ಳು ವಿಶೇಷವಾಗಿ ಹೈಯರ್ ಸ್ಟಡೀಸ್ ಅಲ್ಲಿ ತೋರಿಸ್ತಾ ಇದೆ. ಆ ಕಾರಣಕ್ಕೆ ನಾನು ನಿಮ್ಗೆ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ, ನೀವ್ ಯಾರಿಗೆ ಇಷ್ಟು ಜನ 20 ಜನ ಹೆಣ್ಮಕ್ಳು ಹಿಂಗೆ ಒಳ್ಳೆ ರಿಸಲ್ಟ್ ತಗೊಂಡಿದ್ದೀರಾ, ನೀವೆಲ್ಲರೂ ಕೂಡ ಹೈಯರ್ ಸ್ಟಡೀಸ್ ಮಾಡ್ಬೇಕು ಮತ್ತು ಪ್ರೆಸ್ಟಿಜಿಯಸ್ ಜಾಬ್ಗಳಿಗೆ ಹೋಗ್ಲೇಬೇಕು ನೀವು. ಇದು ನನ್ನ ಒಂದು ರಿಕ್ವೆಸ್ಟ್. ನೀವು ಇದನ್ನ ಚಾಲೆಂಜ್ ಆಗಿ ತಗೋಬೇಕು ಮತ್ತು ಸವಾಲಾಗಿ ತಗೋಬೇಕು. ಇಂಗ್ಲಿಷ್ ಅಲ್ಲಿ ಗ್ರಾಟಿಟ್ಯೂಡ್ ಅಂತ ಒಂದು ಪದ ಇದೆ. ಮೊರಾಲಿಟಿ, ನೀತಿಯಲ್ಲಿ ಬಹಳ ದೊಡ್ಡ ಒಂದು ಮಾತಿದು ಗ್ರಾಟಿಟ್ಯೂಡ್ ಅಂದ್ರೆ ನಾವ್ ಯಾರಿಂದ ಏನ್ ಸಹಾಯ ತಗೊಂಡಿರ್ತೀವಿ ಅದಕ್ಕೆ ಕೃತಜ್ಞರಾಗಿರುವಿಕೆ ಅಂತದ್ರ, ಕೃತಜ್ಞರಾಗಿರುವಿಕೆ ಅಂತ. ವಿದ್ಯೆಯನ್ನ ನಿರ್ಮಾಣ ಮಾಡೋದು ಬಹಳ ದೊಡ್ಡ ಕೆಲಸ. ಅದು ನಮ್ಗೆಲ್ಲರಿಗೂ ಕೂಡ ನೆನಪಿರ್ಲಿ. ಈಗಲೂ ಕೂಡ ವಿದ್ಯೆ ಅನ್ನೋದು ಬಹಳ ಮಟ್ಟಿಗೆ ಬಹಳಷ್ಟು ಜನಕ್ಕೆ ಸಿಗಬೇಕಾಗಿರುವಷ್ಟು ಪ್ರಮಾಣದಲ್ಲಿ, ಸಿಗಬೇಕಾದ ಗುಣಮಟ್ಟದಲ್ಲಿ ಸಿಗ್ತಾ ಇಲ್ಲ. ಅದರಿಂದ ವಿದ್ಯೆಯನ್ನ ನಿರ್ಮಾಣ ಮಾಡೋದಕ್ಕೆ ಯಾರು ನೆರವಾಗ್ತಾರೆ, ಯಾರು ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ, ಅಥವಾ ಯಾರು ಶ್ರಮಿಸ್ತಾರೆ, ಯಾರು ಕಲಿಸ್ತಾರೆ, ಅವರು ಯಾವಾಗಲೂ ಕೂಡ ಪ್ರಾತಸ್ಮರಣೀಯರು ಅಂದ್ರೆ ನಮ್ಮ ಹಳ್ಳಿ ಜನ ಹೇಳ್ತಾರಲ್ಲ, ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆವೇನು, ಅದು ಪ್ರಾತಸ್ಮರಣೀಯರು ಅಂತ ಸಂಸ್ಕೃತದಲ್ಲಂತ. ನಾವು
ಈ ದೇಶದ ಬಡವರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ನಮಗಿರುವಂತಹ ಒಳ್ಳೆಯ ದಾರಿ ಯಾವುದು? ಉಚಿತವಾಗಿ ಗುಣಮಟ್ಟದ ಶಿಕ್ಷಣವನ್ನ ಎಲ್ಲ ವರ್ಗದವರಿಗೆ ಒದಗಿಸುತ್ತೆ. ಅದೊಂದನ್ನ ಮಾಡೋದು ಬಿಟ್ಟು ಸರ್ಕಾರ ಉಳಿದಿದ್ದೆಲ್ಲದನ್ನೂ ಮಾಡುತ್ತೆ. ನಗರಗಳನ್ನ ಕಟ್ಟುತ್ತೆ, ಫ್ಲೈಓವರ್ಗಳನ್ನು ಮಾಡಿಸುತ್ತೆ, ಸೇತುವೆಗಳನ್ನ ಕಟ್ಟುತ್ತೆ, ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳುತ್ತೆ. ಮಾನವ ಸಂಪನ್ಮೂಲವನ್ನು ನಿರ್ಮಾಣ ಮಾಡೋದು ಬಹಳ ಮುಖ್ಯವಾಗಿರುವ ಕೆಲಸ. ನಮ್ಮ ದೇಶದಲ್ಲಿ ಸುಮಾರು 40 ಕೋಟಿ ಜನ ಯುವಜನತೆ ಇದ್ದಾರೆ ಅಂತ ಒಂದು ಅಂದಾಜಿದೆ. 40 ಕೋಟಿ ಜನ. ಅದರಲ್ಲಿ ಎಷ್ಟೋ ಜನಕ್ಕೆ ಈ ಉನ್ನತ ಶಿಕ್ಷಣಕ್ಕೆ ಹೋಗುವಂತಹ ಹಾದಿಗಳು ಬಂದಾಗಿವೆ. ಈ ಪರೀಕ್ಷೆ ಯಾವುದನ್ನ ಇದಕ್ಕೆ ತಯಾರಿಯಾಗೋದಕ್ಕೆ ನಿಮಗೇನ್ ತರಬೇತಿ ಸಿಕ್ತು, ಈ ಕೆಸೆಟ್ ಮತ್ತೆ ನೀಟ್, ಇದಕ್ಕೆ 1 ಲಕ್ಷದಿಂದ 5 ಲಕ್ಷದವರೆಗೆ ಶುಲ್ಕವನ್ನು ವಿಧಿಸಿ ಕಲಿಸುವಂತಹ ಸಂಸ್ಥೆಗಳಿದಾವೆ. ಆದ್ರೆ ಆ ರೀತಿಯಾಗಿರುವಂತಹ ಹಣವನ್ನು 1 ವರ್ಷಕ್ಕೆ ಕೊಟ್ಟು ಓದೋದಕ್ಕೆ ಎಷ್ಟು ಜನಕ್ಕೆ ಚೈತನ್ಯ ಇದೆ? ಆದ್ರಿಂದ ಏನು ಇವತ್ತು ಬಹಳ ಮುಖ್ಯವಾಗಿ ಸರ್ಕಾರಿ ಕಾಲೇಜಲ್ಲಿ ಓದುವಂತವರೇ ಬಹಳ ಜನ ಬಂದು ಇದನ್ನ ಪ್ರಯೋಜನ ಪಡೆದಿದ್ದಾರೆ. ಅವರೆಲ್ಲರೂ ಕೂಡ ಹಿಂದುಳಿದವರ ಮಕ್ಕಳಾಗಿರ್ತಾರೆ, ಮುಸ್ಲಿಮರ ಮಕ್ಕಳಾಗಿರ್ತಾರೆ, ದಲಿತರ ಮಕ್ಕಳಾಗಿರ್ತಾರೆ, ಅಲೆಮಾರಿಗಳ ಮಕ್ಕಳಾಗಿರ್ತಾರೆ. ಇವರೆಲ್ಲರೂ ಬಡವರು ಮಕ್ಕಳೇ ಆಗಿ ಇದರನ್ನ ನಾವು ಎಲ್ಲಿ ಬೇಕಾದ್ರೂ ಹೇಳ್ಬೋದು. ಒಂದು ಕಾಲದಲ್ಲಿ ಕಾಲೇಜಿಗೆ ಹೋಗೋರು ಅಂದ್ರೆ ಎಲ್ಲರೂ ಇರ್ಬೋದಿತ್ತು. ಆದ್ರೆ ಈ ಕಾಲದಲ್ಲಿ ಮಾತ್ರ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಕಾಲೇಜಿಗೆ ಹೋಗೋರು ಅಂತ ಹೇಳಿದ್ರೆ ಅವ್ರು ಈ ಅಹಿಂದ ವರ್ಗದ ಮಕ್ಕಳು ಮಾತ್ರವೇ. ಇನ್ನು ಉಳಿದವರೆಲ್ಲ ಬೇರೆ ಕಡೆ ಎಲ್ಲೋ ಇದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಪ್ರೈಮರಿ ಮತ್ತೆ ಮಾಧ್ಯಮಿಕ ಶಾಲೆಗಳಲ್ಲಿ ಯಾರಾದ್ರೂ ಹೋಗ್ತಿದ್ದಾರೆ ಅಂದ್ರೆ ನೀವು ಹೋಗಿ ಹೆಸರುಗಳನ್ನ ಮತ್ತು ಜಾತಿಗಳನ್ನ ಎಣಿಸಿ ಬಂದು ನೋಡಿ ಹೇಳ್ಬಿಡುವುದು. ರಾಮನಗರದ ಪ್ರತಿಯೊಂದು ಸಂಭ್ರಮಗಳನ್ನು ಪರಿಶುದ್ಧವಾದ ಚಿನ್ನಾಭರಣಗಳಿಂದ ಅಲಂಕರಿಸಿದ ಎಂಎಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ಗೆ 8ನೇ ವಾರ್ಷಿಕೋತ್ಸವದ ಸಂಭ್ರಮ. ಈ ಸಂಭ್ರಮಕ್ಕೆ ತಮ್ಮ ಮೆಚ್ಚಿನ ಗ್ರಾಹಕರಿಗೆ ನೀಡುತ್ತಿದೆ ಆಕರ್ಷಕ ಆಫರ್ಗಳನ್ನು. ನೀವು ಖರೀದಿಸುವ ಚಿನ್ನಾಭರಣಗಳಿಗೆ 0% ವೇಸ್ಟೇಜ್. ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣಗಳು ಕೇವಲ 8% ಮೇಕಿಂಗ್ ಚಾರ್ಜ್ ನಲ್ಲಿ. ಅಲ್ಲದೆ ಡೈಮಂಡ್ ಆಭರಣಗಳ ಪ್ರತಿ ಕ್ಯಾರೆಟ್ ಮೇಲೆ 25,000 ರೂಪಾಯಿ ಡಿಸ್ಕೌಂಟ್. ಈ ಆಫರ್ ಆಗಸ್ಟ್ 14ರಿಂದ 17ರವರೆಗೆ ಮಾತ್ರ. ಎಂಎಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಬಿಎಂ ರೋಡ್, ರಾಮನಗರ.